ತರ್ಕಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 8ನೇ ಅಧ್ಯಾಯ. ಅದರಲ್ಲಿ ಇವತ್ತು 51ನೇ ಶ್ಲೋಕ. ಸ ಆತ್ಮಮಾಯಾಮಾವಿಶ್ಯ ಯೋಹಂ ಗುಣಮಯೀಂ ದ್ವಿಜ ಸೃಜನ್ ರಕ್ಷನ್ ಹರನ್ ವಿಶ್ವಂ ದಧೇ ಸಂಜ್ಞಾಕ್ರಿಯೋಚಿತಾಃ. ಭಗವಂತ ದಕ್ಷ ಪ್ರಜಾಪತಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮೊದಲನೇ ಶ್ಲೋಕದಲ್ಲಿ ಅಹಂ ಬ್ರಹ್ಮಾಚ ಸರ್ವಶ್ಚ ಜಗತಃ ಕಾರಣಂ ಪರಂ, ಆತ್ಮ ಈಶ್ವರ ಉಪದ್ರಷ್ಟ ಸ್ವಯಂ ದೃಗ್ ಅವಿಶೇಷಣ ಅಂತ ತನ್ನ ಬಗ್ಗೆ ತನ್ನ ಮಹಿಮೆಗಳನ್ನು ಹೇಳಿದ. ಹಾಗೆ ಮುಂದುವರಿಸ್ತಾ ಇಲ್ಲಿ ಹೇಳ್ತಾ ಇದ್ದಾನೆ, ದಕ್ಷ 3 ರೂಪ, ವಿಷ್ಣು ಸ್ವಯಂ ವಿಷ್ಣುವಾಗಿ, ಬ್ರಹ್ಮಾಂತರ್ಯಾಮಿಯಾದ ಬ್ರಹ್ಮರೂಪ, ರುದ್ರಾಂತರ್ಯಾಮಿಯಾದ ರುದ್ರರೂಪ, ಈ ರೀತಿ 3 ರೂಪದವನಾಗಿ ನಾನು ಸತ್ವ ರಜಸ್ಸು ತಮಸ್ಸು ಎಂಬ ಗುಣಮಯವಾದ ನನ್ನ ಅಧೀನವಾದ ಯಾವ ಒಂದು ಜಡ ಪ್ರಕೃತಿ ಇದೆ, ಆ ಜಡ ಪ್ರಕೃತಿಯನ್ನು ಪ್ರವೇಶ ಮಾಡಿ ರಜೋಗುಣಾಭಿಮಾನಿ ಬ್ರಹ್ಮದೇವರನ್ನು, ತಮೋಭಿಮಾನಿಯಾದ ರುದ್ರನನ್ನು ನಾನು ಹುಟ್ಟಿಸಿದೆ ಅಂತಾನೆ. ಹುಟ್ಟಿಸಿ ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಇದ್ದು, ರುದ್ರನಲ್ಲಿ ರುದ್ರರೂಪದಿಂದ ಇದ್ದು ಕಾರ್ಯಗಳನ್ನು ನಾನು ಮಾಡ್ತೇನೆ. ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಇದ್ದು ಸೃಷ್ಟಿ ಕಾರ್ಯ ಮಾಡ್ತೇನೆ,
ವಿಷ್ಣು ರೂಪದಿಂದ ನಾನು ಸ್ವಯಂ ಪಾಲನೆ ಮಾಡ್ತೇನೆ, ರುದ್ರರಲ್ಲಿ ರುದ್ರ ರೂಪದಿಂದ ಇದ್ದು ಲಯ ಮಾಡ್ತೇನೆ. ಈ ಮೂರು ಕಾರ್ಯಗಳಿಗೆ ಅನುಗುಣವಾಗಿ ಬ್ರಹ್ಮ, ವಿಷ್ಣು, ರುದ್ರ ಅನ್ನೋ ಹೆಸರುಗಳನ್ನು ನಾನು ಧಾರಣೆ ಮಾಡಿದ್ದೇನೆ. ಕ್ರಿಯೋಚಿತಾ ಸಂಜ್ಞಾ ದಧೆ. ಆ ಕ್ರಿಯೆಗೆ ಉಚಿತವಾದ ಸಂಜ್ಞೆಗಳು, ಹೆಸರುಗಳು. ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಇದ್ದು ಸೃಷ್ಟಿಯನ್ನ ಮಾಡ್ತೇನೆ, ಬ್ರಹ್ಮ ಅನ್ನೋ ಹೆಸರನ್ನೇ ಪಡ್ಕೊಂಡಿದ್ದೇನೆ. ರುದ್ರನೊಳಗೆ ರುದ್ರ ರೂಪದಿಂದ ಇದ್ದು ಲಯವನ್ನ ಮಾಡ್ತೇನೆ, ರುದ್ರ ಅನ್ನೋ ಹೆಸರನ್ನೇ ನಾನು ಪಡ್ಕೊಂಡಿದ್ದೇನೆ. ಪಾಲನೆ ಮಾಡ್ತಕ್ಕಂತಹ ನಾನು ವಿಷ್ಣು ಎಂಬ ಹೆಸರನ್ನ ಪಡ್ಕೊಂಡಿದ್ದೇನೆ ಅಂತ ಅರ್ಥ. ಕ್ರಿಯಾ ಉಚಿತಾ, ಆ ಕ್ರಿಯೆಗೆ ಉಚಿತವಾದ ಹೆಸರುಗಳನ್ನು ನಾನು ಧಾರಣೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಆತ್ಮ ಮಾಯಾಂ ಆವಿಶ್ಯ. ಆತ್ಮ ಮಾಯಾ ಅಂತಂದ್ರೆ ತನ್ನ ಅಧೀನವಾದ ಜಡ ಪ್ರಕೃತಿಯನ್ನ ಪ್ರವೇಶ ಮಾಡಿ ಅಂತ ಅರ್ಥ. ಮಾಯಾ ಅಂದ್ರೆ ಜಡ ಪ್ರಕೃತಿ. ಹೇ ದ್ವಿಜ, ಎಲೆ ಬ್ರಾಹ್ಮಣನೇ ಅಂತ ದಕ್ಷ ಪ್ರಜಾಪತಿಯನ್ನ ಸಂಬೋಧನೆ ಮಾಡಿ ಭಗವಂತ ಹೇಳುವ ಮಾತು. ಸ ಆತ್ಮ ಮಾಯಾಂ ಆವಿಶ್ಯ ಯೋಹಂ ಗುಣಮಯೀಂ ದ್ವಿಜ ಸೃಜನ್ ರಕ್ಷನ್ ಹರನ್ ವಿಶ್ವಂ ದಧೇ ಸಂಜ್ಞಾ ಕ್ರಿಯೋಚಿತಾಃ ತಸ್ಮಿನ್ ಬ್ರಹ್ಮಣ್ಯದ್ವಿತೀಯೇ ಕೇವಲೇ ಪರಮಾತ್ಮನಿ ದೇಹಾತ್ಮ ಬುದ್ಧಿರ್ಭೂತಾನಿ ಭೇದೇನಾಜ್ಞೋನುಪಶ್ಯತಿ. ಈ ಜೀವ, ಅಜ್ಞಾನಿಯಾದಂತಹ ಜೀವ, ಅಜ್ಞಃ, ಏನ್ ಮಾಡ್ತಾನೆ ಅಂದ್ರೆ ದೇಹಾತ್ಮ ಬುದ್ಧಿರ್ಭೂತಾನಿ ಭೇದೇನ ಅಜ್ಞಃ ಅನುಪಶ್ಯತಿ. ದೇಹಾದಿಗಳ ವಿಷಯದಲ್ಲಿ ತಾನೇ ಅವುಗಳಿಗೆ ಕರ್ತ ಎಂಬುದಾಗಿ ತಪ್ಪಾಗಿ ತಿಳ್ಕೊಳ್ತಾನೆ. ಯಾಕೆ ಅಂದ್ರೆ ಸರ್ವಕರ್ತನಾಗಿ ಇರ್ತಕ್ಕಂತಹ ಗುಣ ಪರಿಪೂರ್ಣನಾದಂತಹ ಸರ್ವೋತ್ತಮನಾದ ಚಿನ್ಮಯನಾದ ಪರಮಾತ್ಮನಿಗೆ ಪರಮಾತ್ಮನಲ್ಲೇ ಆಶ್ರಯಿಸಿಕೊಂಡಿರ್ತಕ್ಕಂತಹ ಈ ಬ್ರಹ್ಮಾದಿ ಜೀವರುಗಳು ಅವರನ್ನ ಬೇರೆಯಾಗಿ ತಿಳ್ಕೊಳ್ತಾನೆ. ಬೇರೆಯಾಗಿ ತಿಳ್ಕೊಳ್ತಾನೆ ಅಂತಂದ್ರೆ ಸ್ವತಂತ್ರವಾಗಿ ಇದ್ದಾರೆ ಅವರು ಅಂತ ತಿಳ್ಕೊಂಡು ಬಿಡ್ತಾನೆ. ಇದು ಅವನು ಮಾಡುವ ತಪ್ಪು. ತಾನು ದುಷ್ಟ ಶಾಸ್ತ್ರಗಳ ಅನುಸರಣೆ ಮಾಡಿ ಈ ರೀತಿ ತಿಳ್ಕೊಂಡು ಬಿಡ್ತಾನೆ. ಅಂದ್ರೆ ಚಿನ್ಮಯನಾದ ನನ್ನಲ್ಲಿ ಆಶ್ರಯಿಸಿಕೊಂಡಿರುವ ಈ ಬ್ರಹ್ಮಾದಿ ಜೀವರುಗಳನ್ನ ಅವನು ಭೇದೇನ ಅನುಪಶ್ಯತಿ ಅಂತಂದ್ರೆ ಸ್ವತಂತ್ರವಾಗಿ ಅವರು ಇದ್ದಾರೆ ಅಂತ ತಿಳ್ಕೊಂಡು ಬಿಡ್ತಾನೆ. ಅವರು ಸ್ವತಂತ್ರರು ಅಂತ. ನಾನೇ ಸರ್ವಕರ್ತ, ನಾನೇ ಸಕಲ ಗುಣ ಪರಿಪೂರ್ಣ, ನಾನೇ ಸರ್ವೋತ್ತಮ. ಆದರೆ ಅವರನ್ನು ಇವನು, ಈ ಅಜ್ಞನಾದಂತಹ ಜೀವ ಸ್ವತಂತ್ರರು ಅಂತ ತಿಳ್ಕೊಂಡು ಬಿಡ್ತಾನೆ. ಅವರೆಲ್ಲ ನನ್ನನ್ನು ಆಶ್ರಯಿಸಿಕೊಂಡಿದ್ದಾರೆ, ನನಗಿಂತ ಅತ್ಯಂತ ಭಿನ್ನರಾಗಿದ್ದಾರೆ. ಆದರೆ ಈ ಜೀವ ಅಜ್ಞಾನಿ ಏನು ಮಾಡ್ತಾನೆ, ಅವರನ್ನ ಸ್ವತಂತ್ರರು ಎಂಬುದಾಗಿ ತಿಳ್ಕೊಂಡು ಬಿಡ್ತಾನೆ ಅಂತ ಈ ರೀತಿ ಶ್ಲೋಕದ ಅಭಿಪ್ರಾಯ. ಇಲ್ಲಿ ಅಜ್ಞಃ ಪರಮಾತ್ಮನಿ ಭೂತಾನಿ ಭೇದೇನ ಅನುಪಶ್ಯತಿ ಅಂತಿದೆ. ಪರಮಾತ್ಮನಲ್ಲಿ ಆಶ್ರಯಿಸಿಕೊಂಡಿರುವ
ಜೀವರನ್ನ ಪರಮಾತ್ಮನಿಗಿಂತ ಬೇರೆ ಎಂಬುದಾಗಿ ತಿಳಿತಕ್ಕಂಥವನು ಅಜ್ಞಾನಿ ಅಂತ ಮೇಲ್ನೋಟಕ್ಕೆ ಅದರ ಅರ್ಥ ಹಾಗೆ ಕಾಣಿಸ್ತದೆ. ಬೇರೆ ವ್ಯಾಖ್ಯಾನಕಾರರು ಹಾಗೆ ಹೇಳಿದ್ದಾರೆ. ಅವನು ಅಜ್ಞಾನಿ, ಪರಮಾತ್ಮನಿಗಿಂತ ಅವರು ಬೇರೆ ಅಂತ ಯಾರು ತಿಳ್ಕೊಳ್ತಾರೋ ಅವನು ಅಜ್ಞಾನಿ. ಯಾಕೆ ಅಂದ್ರೆ ಅವರು ಬೇರೆ ಅಲ್ಲ. ಬೇರೆ ಅಂತಾದ್ರೆ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ಅಂತ ಏನು ಶಾಸ್ತ್ರ ಹೇಳ್ತದೆ ಅದು ಕೊಡೋದಿಲ್ಲ. ಒಬ್ಬ ಬ್ರಹ್ಮನನ್ನ ತಿಳಿದರೆ ಸಾಕು, ಬೇರೆ ಎಲ್ಲದರ ಜ್ಞಾನ ಬರುತ್ತೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಈ ರೀತಿ ಅವರು ಬೇರೆ ವ್ಯಾಖ್ಯಾನಕಾರರೆಲ್ಲ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಏಕವಿಜ್ಞಾನೇನ ಸರ್ವವಿಜ್ಞಾನ, ಅದಕ್ಕೆ ದೃಷ್ಟಾಂತ ಸಹಿತವಾಗಿ ಒಂದನ್ನು ತಿಳ್ಕೊಂಡ್ರೆ ಸಾಕು ಎಲ್ಲವನ್ನೂ ತಿಳ್ಕೊಂಡ ಹಾಗೆ, ಬ್ರಹ್ಮನ ಒಬ್ಬನನ್ನು ತಿಳ್ಕೊಂಡ್ರೆ ಸಾಕು ಎಲ್ಲವನ್ನೂ ತಿಳ್ಕೊಂಡ ಹಾಗೆ ಅಂತ ಉಪನಿಷತ್ತು ಹೇಳೋದು ಕೂಡಬೇಕು ಅಂತಾದರೆ ಅವರು ಎಲ್ಲರೂ ಕೂಡ ಭಗವಂತನಿಗಿಂತ ಬೇರೆ ಅಂತ ಹೇಳಬಾರದು. ಬೇರೆ ಆದರೆ ಒಬ್ಬನನ್ನು ತಿಳ್ಕೊಂಡ್ರೆಲ್ಲರನ್ನೂ ಹೇಗೆ ತಿಳ್ಕೊಂಡಂಗಾಗತ್ತೆ? ಆದ್ರಿಂದ ಅವ್ರ್ಯಾರು ಭಗವಂತನಿಗಿಂತ ಬೇರೆ ಅಲ್ಲ. ಯಾರು ಬೇರೆ ಅಂತ ತಿಳ್ಕೊಳ್ತಾರೋ ಅವನು ಅಜ್ಞಾನಿ. ಹೀಗೆ ಸಾಮಾನ್ಯ ಜೀವರು ಕೂಡ ಪರಮಾತ್ಮನಿಗಿಂತ ಅಭಿನ್ನರು ಅಂದ ಮೇಲೆ ಸಮಷ್ಟಿ ಜೀವ ಹಿರಣ್ಯಗರ್ಭ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಬ್ರಹ್ಮ ಪರಮಾತ್ಮನಿಗಿಂತ ಅಭಿನ್ನ ಅಂತ ಪ್ರತ್ಯೇಕ ಹೇಳಬೇಕೇನು? ಆದ್ರಿಂದ ಸ್ವತಃ ಪರಮಾತ್ಮನೇ ಆಗಿರ್ತಕ್ಕಂತಹ ರುದ್ರ ಪರಮಾತ್ಮನಿಗಿಂತ ಅಭಿನ್ನ ಅಂತ ಪ್ರತ್ಯೇಕ ಹೇಳಬೇಕೇನು? ಅಲ್ಲ ಅಂತ ಹೀಗೆ ಎಲ್ಲ ವ್ಯಾಖ್ಯಾನಕಾರರು ಹೇಳ್ತಾರೆ. ಭೇದೇನ ಅಜ್ಞ ಅನುಪಶ್ಯತಿ, ಯಾರು ಭೇದೇನ ನೋಡ್ತಾರೋ ಅವನು ಅಜ್ಞಾನಿ. ಆದ್ರಿಂದ ಪರಮಾತ್ಮನಿಗೂ ಬ್ರಹ್ಮ ರುದ್ರ ಇವ್ರಿಗೆ ಯಾರಿಗೂ ಭೇದ ಇಲ್ಲ ಅಂತ ಮೇಲ್ನೋಟಕ್ಕೆ ಈ ಶ್ಲೋಕ ಹಾಗೆ ಹೇಳಿದಂತೆ ಕಾಣಿಸ್ತದೆ. ಮತ್ತೆ ಇದರ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಯಥಾ ಪುಮಾನ್ನ ಸ್ವಾಂಗೇಶು ಶಿರಪ್ಪಾಣ್ಯಾದಿಶು ಕ್ವಚಿತ್ ಅಂತೆಲ್ಲ ಹೇಳ್ತಾ, ಮನುಷ್ಯ ತನ್ನ ತಲೆ ಕೈ ಕಾಲು ಇದನ್ನೆಲ್ಲ ಪರಕೀಯ ಅಂತ ಹೇಗೆ ತಿಳ್ಕೊಳ್ತಾನೋ, ಪರಕೀಯ ಎಂಬುದಾಗಿ ಹೇಗೆ ತಿಳ್ಕೊಳ್ಳೋದಿಲ್ವೋ ಹಾಗೆ ಬೇರೆ ಜೀವರನ್ನ ತನ್ನಿಂದ ಬೇರೆ ಎಂಬುದಾಗಿ ತಿಳಿಬಾರದು ಅಂತ ಹಾಗೆ ಹೇಳಿದಂತೆ ಕಾಣಿಸ್ತದೆ. ಹಾಗೆ ಮುಂದೆ ಅದರ ಮುಂದಿನ ಶ್ಲೋಕದಲ್ಲೂ ಕೂಡ ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈ ಭಿದಾಂ ಅಂತಿದೆ. ತ್ರಯಾಣಾಂ ಏಕಭಾವಾನಾಂ ಅಂದರೆ ಬ್ರಹ್ಮ ರುದ್ರ ಇವರನ್ನ ಪರಮಾತ್ಮನಿಗಿಂತ ಬೇರೆಯಾಗಿ ತಿಳಿಬಾರದು ಅಂತಲೇ ಹೇಳಿದಂತೆಯೇ ಈ ಮೂರು ಶ್ಲೋಕಗಳಲ್ಲಿಯೂ ಕೂಡ ಮೇಲ್ನೋಟಕ್ಕೆ ಹಾಗೆ ಅರ್ಥ ಬರ್ತದೆ. ಹಾಗಾಗಿ ಈ ಮೂರು ಶ್ಲೋಕಗಳಿಗೆ ಎಲ್ಲ ಬೇರೆ ವ್ಯಾಖ್ಯಾನಕಾರರು ಹಾಗೆ ಅಭೇದ ಅರ್ಥವನ್ನೇ ಮಾಡಿದ್ದಾರೆ. ಈ ತ್ರಿಮೂರ್ತಿಗಳಲ್ಲಿ ಭೇದ ಇಲ್ಲ, ಭೇದ ಜ್ಞಾನ ಯಾರು ತಿಳ್ಕೊಳ್ತಾನೋ ಅವನು ಅಜ್ಞಾನಿ, ಭೇದವನ್ನು ತಿಳ್ಕೊಳ್ಬಾರದು ಅಂತ ಹೀಗೆ ಮೇಲ್ನೋಟಕ್ಕೆ ಆ ರೀತಿ ಅರ್ಥ ಕಾಣುವಂತೆ ಇರುವ ಈ ಮೂರು ಶ್ಲೋಕಗಳಿಗೆ ಹಾಗೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಅರ್ಥ ಮಾಡಿಬಿಟ್ಟಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಕಾಣುವ ಅರ್ಥ ಅದು ಪೂರ್ವೋತ್ತರ ವಿರುದ್ಧ ಪ್ರಮಾಣ ಬಾಧಿತ. ಹಿಂದೆ ಹೇಳಿದ ಅನೇಕ ವಾಕ್ಯಗಳಿಗೂ ಮತ್ತು ಮುಂದೆ ಹೇಳುವಂತಹ ಅನೇಕ ವಾಕ್ಯಗಳಿಗೂ ಈ ಮೂರು ಮಧ್ಯದಲ್ಲಿರುವ ಶ್ಲೋಕಗಳು ಮೇಲ್ನೋಟದ ಅರ್ಥವನ್ನೇ ಇಟ್ಟುಕೊಂಡಾಗ ವಿರುದ್ಧವಾಗ್ತದೆ. ಹಾಗಾಗಿ ಒಂದೇ ಭಾಗವತ ಹಿಂದೆ ಮುಂದೆ ಬೇರೆ ರೀತಿಯಲ್ಲಿ ಹೇಳಿ ಮಧ್ಯದಲ್ಲಿ ಈ ರೀತಿ ಹೇಳೋದಾಗಲಿ ಅಥವಾ ಬೇರೆ ಪ್ರಮಾಣಗಳು ಬೇರೆ ಗ್ರಂಥಗಳು ತಿಳಿಸುವ ವಾಕ್ಯಗಳಿಗಾಗಲಿ ವಿರೋಧ ಬರಬಾರದು. ಹಾಗೆ ನಾವು ಅರ್ಥವನ್ನು ಮಾಡಬೇಕು. ಹಾಗಾಗಿ ಮೇಲ್ನೋಟದ ಅರ್ಥ ಅದು ಸರಿ ಅಲ್ಲ. ಭೇದೇನ ಅಜ್ಞ ಅನುಪಶ್ಯತಿ ಅಂತ ಭಾಗವತದಲ್ಲಿ ಪರಮಾತ್ಮ ತನ್ನಲ್ಲಿ ಜೀವರನ್ನ ಬೇರೆಯಾಗಿ ಯಾರು ಕಾಣ್ತಾನೋ ಅವನು ಅಜ್ಞಾನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಅಪೃಥಕ್ ದೃಷ್ಟಿ,
ಇರಬೇಕು ಅನ್ನೋದು ಅಭಿಪ್ರಾಯ. ಇದನ್ನ ಗರುಡ ಪುರಾಣದ ವಾಕ್ಯವನ್ನ ನಾವು ನೋಡಿದಾಗ ಗೊತ್ತಾಗ್ತದೆ. ಅದನ್ನು ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಗರುಡ ಪುರಾಣದ ವಾಕ್ಯವನ್ನ ಆಚಾರ್ಯರು ಇಲ್ಲಿ ಉದಾಹರಿಸ್ತಾರೆ. ಹರೇರ್ ವಶತ್ವ ದೃಷ್ಟಿಸ್ತು ಭೂತಾನಾಂ ಅಪೃಥಗ್ ದೃಶಿ ಪ್ರಿಯತ್ವ ದೃಷ್ಟಿರಥವಾ ಬ್ರಹ್ಮಾದೀನಾಂ ವಿಶೇಷತಃ ಇತಿ ಗಾರುಡೆ. ಭೇದೇನ ಅಜ್ಞಃ ಅನುಪಶ್ಯತಿ ಅಂತ ಭಾಗವತದಲ್ಲಿ ಪರಮಾತ್ಮ ತನ್ನಲ್ಲಿ ಜೀವರನ್ನ ಬೇರೆಯಾಗಿ ಕಾಣುವವನು ಅಜ್ಞಾನಿ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಅಪೃಥಕ್ ದೃಷ್ಟಿಯಾಗಿರಬೇಕು, ಜೀವರನ್ನ ಪರಮಾತ್ಮನಿಗಿಂತ ಬೇರೆಯಾಗಿ ಕಾಣಬಾರದು ಅಂತ ಎಲ್ಲ ಹೇಳಿದ್ದು ವಶತ್ವ ದೃಷ್ಟಿಯನ್ನ ಇಟ್ಟುಕೊಂಡು, ಜೀವರನ್ನ ಭಗವಂತನ ವಶ ಎಂಬುದಾಗಿ ಕಾಣಬೇಕು ಅನ್ನೋ ಅಭಿಪ್ರಾಯವನ್ನ ಇಟ್ಟುಕೊಂಡು ಹಾಗೆ ಹೇಳಿದ್ದು. ಅವರೆಲ್ಲ ಭಗವಂತನ ವಶದಲ್ಲಿದ್ದಾರೆ ಅನ್ನೋ ಅಭಿಪ್ರಾಯ ಅದಕ್ಕೆ. ಅವರು ಸ್ವತಂತ್ರರಲ್ಲ, ಎಲ್ಲರೂ ಭಗವಂತನ ವಶದಲ್ಲಿದ್ದಾರೆ ಅಂತ. ಮುಂದಿನ ಶ್ಲೋಕದಲ್ಲೂ ಕೂಡ ಜೀವರನ್ನ ಪರಕೀಯ ಎಂಬುದಾಗಿ ತಿಳಿಬಾರದು ಅಂತ ಹೇಳ್ತಾನೆ. ಪಾರಕ್ಯ ಬುದ್ಧಿಂ ಕುರುತೆ, ಪರಕೀಯ ಅಂತ ತಿಳಿಬಾರದು ಜೀವರನ್ನ ಅಂತ. ಹೀಗೆ ಎಲ್ಲಿಯಾದರೂ ಜೀವಾಭೇದವನ್ನ ಹೇಳಿದಂತೆ ಕಂಡಲ್ಲಿ ಜೀವರು ತಮ್ಮೊಳಗೆ ಪರಸ್ಪರ ಪ್ರೀತಿಯಿಂದ ಕಾಣಬೇಕು ಅನ್ನೋ ಅಭಿಪ್ರಾಯವನ್ನೇ ಇಟ್ಟುಕೊಳ್ಬೇಕು. ಜೀವರಲ್ಲಿ ಭೇದ ಎಣಿಸಬಾರದು ಅಂದ್ರೆ ಏನರ್ಥ? ನೀವು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡಿರ್ಬೇಕೇ ಹೊರತು ಜೀವರಲ್ಲಿ ಭಿನ್ನಾಭಿಪ್ರಾಯ ಇರಬಾರದು, ಪರಸ್ಪರ ಪ್ರೀತಿಯಿಂದ ಇರಬೇಕು ಅಂತ ಆ ಅಭಿಪ್ರಾಯದಿಂದ ಪರಸ್ಪರ ಜೀವರಿಗೆ ಭೇದವನ್ನ ಹೇಳಿರ್ತಾರೆ, ಅಭೇದವನ್ನ ಹೇಳಿರ್ತಾರೆ. ಆ ರೀತಿ ಅರ್ಥ ಇಟ್ಟುಕೊಳ್ಬೇಕು. ಹಾಗೆ ಅದರ ಮುಂದಿನ ಶ್ಲೋಕದಲ್ಲಿ ತ್ರಯಾಣಾಂ ಏಕಭಾವಾನಾಂ ಅನ್ನಲ್ಲೂ ಕೂಡ ವಿಶೇಷವಾಗಿ ಬ್ರಹ್ಮ ರುದ್ರರನ್ನ ಪರಮಾತ್ಮನಿಗಿಂತ ಬೇರೆ ಅಂತ ತಿಳಿಬಾರದು ಅಂತ ಅಭೇದವನ್ನೇ ಹೇಳಿದಂತೆ ಕಾಣಿಸ್ತದೆ. ಅಲ್ಲಿ ಬ್ರಹ್ಮರುದ್ರರು ಪರಮಾತ್ಮನಿಗೆ ಅತ್ಯಂತ ವಿಶೇಷ ಪ್ರೀತಿಪಾತ್ರರು ಅಂತ ಅರ್ಥ ತಿಳ್ಕೊಳ್ಬೇಕು ಅದಕ್ಕೆ. ಇದನ್ನ ಗರುಡ ಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ. ಹರೇರ್ ವಶತ್ವ ದೃಷ್ಟಿಸ್ತು ಭೂತಾನಾಂ ಅಪೃಥಕ್ ದೃಶಿ ಪ್ರಿಯತ್ವ ದೃಷ್ಟಿ ಅಥವಾ ಬ್ರಹ್ಮಾದೀನಾಂ ವಿಶೇಷತಃ ಅಂತ. ಅಥವಾ ಅಂತ ವ್ಯವಸ್ಥಿತ ವಿಕಲ್ಪ, ಪ್ರಿಯತ್ವ ದೃಷ್ಟಿ ಅಥವಾ ಅಂತಿದೆ. ಅಥವಾ ಅಂದ್ರೇನು? ಒಂದು ಹಾಗೂ ಇಟ್ಕೊಳ್ಬಹುದು, ಹೀಗೂ ಇಟ್ಕೊಳ್ಬಹುದು ಅಂತ ಹೇಳೋ ಸಂದರ್ಭದಲ್ಲಿ ಅಥವಾ ಅನ್ನೋ ಪದವನ್ನು ಬಳಸ್ತಾರೆ. ಇದನ್ನು ವ್ಯವಸ್ಥಿತ ವಿಕಲ್ಪ ಅಂತ. ಜೀವರಲ್ಲಿ ಪರಮಾತ್ಮನ ಅಭೇದವನ್ನ ಹೇಳಿದರೆ ಈ ವಶತ್ವ ದೃಷ್ಟಿ, ಅವರು ಪರಮಾತ್ಮ ಅಧೀನರು ಅಂತಾನೆ ಅರ್ಥ ಅದಕ್ಕೆ. ಹಾಗೆ ಜೀವರಲ್ಲಿ ಅಭೇದವನ್ನ ಹೇಳಿದರೆ ಪ್ರಿಯತ್ವ ದೃಷ್ಟಿಯಿಂದ ಆ ರೀತಿ ಹೇಳಿದ್ದಾರೆ, ಪ್ರೀತಿಯಿಂದ ಕಾಣಬೇಕು ಅಂತ ಅರ್ಥ. ವಿಶೇಷವಾಗಿ ಬ್ರಹ್ಮಾದಿಗಳಿಗೆ ಪರಮಾತ್ಮನ ಅಭೇದವನ್ನು ಹೇಳಿದರೆ ವಿಶೇಷತಃ ಪ್ರಿಯತ್ವ ದೃಷ್ಟಿ, ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರರು ಅವರು ಅಂತ ಈ ರೀತಿ ಅನ್ವಯ ಇಟ್ಟುಕೊಳ್ಬೇಕು. ಅದಕ್ಕೆ ಅಥವಾ ಅಂತ ಹೇಳಿದ್ದು. ಒಟ್ಟು 3. ಪರಮಾತ್ಮನಿಗೆ ಜೀವರಿಂದ ಅಭೇದವನ್ನ ಎಲ್ಲಿಯಾದರೂ ಹೇಳಿದರೆ ಅದು ವಶತ್ವ ದೃಷ್ಟಿ, ಆ ಎಲ್ಲ ಜೀವರು ಪರಮಾತ್ಮನಿಗೆ ವಶರಾಗಿದ್ದಾರೆ ಅನ್ನೋ ಅಭಿಪ್ರಾಯ. ಜೀವರಲ್ಲಿ ಪರಸ್ಪರವಾಗಿ ಅಭೇದವನ್ನ ಎಲ್ಲಿಯಾದರೂ ಹೇಳಿದ್ರೆ ಪ್ರೀತಿಯಿಂದ ಕಾಣಬೇಕು ಒಬ್ಬ ಜೀವ ಮತ್ತೊಬ್ಬ ಜೀವನನ್ನ ಅನ್ನೋ ಅಭಿಪ್ರಾಯ. ಬ್ರಹ್ಮ ರುದ್ರ ಇವರಿಗಿಂತ ಪರಮಾತ್ಮನಲ್ಲಿ ಅಭೇದವನ್ನ ಹೇಳಿದ್ರೆ, ತ್ರಿಮೂರ್ತಿಗಳಲ್ಲಿ ಅಭೇದವನ್ನ ಹೇಳಿದ್ರೆ ಆ ಬ್ರಹ್ಮರುದ್ರರು ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರು ಅನ್ನೋ ಅಭಿಪ್ರಾಯ ಅಂತ ಈ ರೀತಿ. ಉದಾಹರಣೆಗೆ ತ್ರಯಾಣಾಂ ಏಕಭಾವಾನಾಂ ಎಂಬಲ್ಲಿ ತ್ರಯಾಣಾಂ ಅಂದ್ರೆ ತ್ರಿಮೂರ್ತಿಗಳಿಗೆ ಭೇದವನ್ನ ತಿಳಿಬಾರದು ಅಂತ ಹೇಳಿದ್ದಾರೆ. ಇದಕ್ಕೆ ತ್ರಿಮೂರ್ತಿಗಳು ಪರಸ್ಪರ ವಿರೋಧವಿಲ್ಲದೆ ಬಹಳ ಪ್ರೀತಿಯಿಂದಲೇ ಇರ್ತಾರೆ ಅಂತ ಆ ರೀತಿ ಅರ್ಥ ಹೊರತು ತ್ರಿಮೂರ್ತಿಗಳಲ್ಲಿ ಸ್ವರೂಪದಲ್ಲೇ ಭೇದ ಇಲ್ಲ ಅಂತ ಅರ್ಥ ಮಾಡಬಾರದು. ಆ ರೀತಿ ಅರ್ಥವನ್ನ
ಮಾಡಿದರೆ ಬೇರೆ ಅನೇಕ ಶಾಸ್ತ್ರಗಳ ವಿರೋಧ ಬರ್ತದೆ. ಇದನ್ನ ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ. ಇದರ ವಿವರಣೆ ಬರ್ತದಲ್ಲಿ. ಈ ಶ್ಲೋಕದ ಅಭಿಪ್ರಾಯ ಏನು ಅನ್ನೋದನ್ನ ಈ ಶ್ಲೋಕದಿಂದಲೇ ಹೇಗೆ ತಿಳಿಬಹುದು ಅನ್ನೋದರ ವಿವರಣೆ ಯುಕ್ತಿ ಮಲ್ಲಿಕಾದಲ್ಲಿ ವಾದಿರಾಜ ಸ್ವಾಮಿಗಳು ತೋರಿಸಿಕೊಡ್ತಾರೆ. ತ್ರಿಮೂರ್ತಿಗಳ ಐಕಮತ್ಯ, ಪರಸ್ಪರ ಅವಿರೋಧ. ತ್ರಿಮೂರ್ತಿಗಳಿಗೆ ಐಕ್ಯ ಅನ್ನೋ ವಾದ ಏನಿದೆ ಅದನ್ನ ಈ ಶ್ಲೋಕ ಪರ್ಯಾಯವಾಗಿ ಅದನ್ನ ತಳ್ಳಿ ಹಾಕ್ತದೆ. ಮೊದಲು ತಮುಪಾಗತಮಾಲಕ್ಷ್ಯ ಅಂತ ಪ್ರಾರಂಭ ಮಾಡಿದ್ದಾರೆ. ಈ ಶ್ಲೋಕವನ್ನೇ ತಗೊಳ್ತಾರೆ ವಾದರಾಜ ಸ್ವಾಮಿಗಳು. ಈ ಭಾಗವತದ ಈ ಒಂದು ಪ್ರಕರಣವನ್ನೇ ತಗೊಂಡು ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅಲ್ಲಿ ಏನು ಅಂದ್ರೆ, ಮೊದಲು ಈ ಅಧ್ಯಾಯದ ಪ್ರಾರಂಭದಲ್ಲೇ ನೋಡ್ತಾ ಬನ್ನಿ. ತಮುಪಾಗತಮಾಲಕ್ಷ್ಯ ಅಂತ ಪ್ರಾರಂಭ ಮಾಡಿ ಭಗವಂತ ಬಂದದ್ದನ್ನ ನೋಡಿ ಎಲ್ಲರೂ ಭಯಭೀತರಾದರು ಅಂತ ಹೇಳಿದ್ದಾರಲ್ಲಿ. ಎಲ್ಲಾ ದೇವತೆಗಳು ಭಯಭೀತರಾದರು ಅಂತ ಮೊದಲು ಪ್ರಾರಂಭ ಮಾಡಿ, ಮಧ್ಯದಲ್ಲಿ ಬ್ರಹ್ಮರುದ್ರರು ಭಗವಂತನನ್ನ, ಹರಿಯನ್ನ ತಮ್ಮ ಆರಾಧ್ಯ ದೈವ ಎಂಬುದಾಗಿ ಕೊಂಡಾಡಿದರು, ಸ್ತೋತ್ರ ಮಾಡಿದರು ಅಂತ ಬರ್ತದೆ. 40 ಮತ್ತೆ 29 ಮೊದಲಾದ ಶ್ಲೋಕಗಳಲ್ಲೆಲ್ಲ ಆ ರೀತಿ ರುದ್ರ ಮತ್ತು ಬ್ರಹ್ಮದೇವರು ಹರಿಯನ್ನ ಕೊಂಡಾಡಿದ್ದು, ಸ್ತೋತ್ರ ಮಾಡಿದ್ದು ಬಂದಿದೆ ಮಧ್ಯದಲ್ಲಿ. ಈಗ ಕೊನೆಯಲ್ಲಿ ಈ 3 ಶ್ಲೋಕಗಳು ತ್ರಿಮೂರ್ತಿಗಳಿಗೆ ಐಕ್ಯವನ್ನ ಹೇಳುವಂತೆ ಕಾಣಿಸ್ತಾ ಇದೆ. ಇದು ಸಾಧ್ಯವಾ? ಪ್ರಾರಂಭ ಮಾಡಿದ್ದಾಗ ಅವರೆಲ್ಲರೂ ಭಯಭೀತರಾದರು ಅಂತ ಹೇಳಿದೆ ಹರಿಯನ್ನ ನೋಡಿ. ಮಧ್ಯದಲ್ಲಿ ಅವರು ಸ್ತೋತ್ರ ಮಾಡಿದ್ದಾರೆ. ಈಗ ಐಕ್ಯವನ್ನ ಹೇಳೋದು ಹೇಗೆ ಕೊಡುತ್ತದೆ? ಹಾಗೆ ಒಂದು ವೇಳೆ ಐಕ್ಯವನ್ನ ಹೇಳಿದ್ರೆ ವಾಕ್ಯ ದೋಷ ಬರ್ತದೆ. ವಾಕ್ಯ ಭೇದ ದೋಷ ಅಂತ ಕರೀತಾರೆ ಅದನ್ನ. ಒಂದೇ ಭಾಗವತ, ಒಂದೇ ಅಧ್ಯಾಯ ಮೊದಲು, ಮಧ್ಯದಲ್ಲಿ ಮತ್ತು ಅಂತ್ಯದಲ್ಲಿ 3 ಕಡೆಯಲ್ಲಿ, ಆದಿ ಮಧ್ಯ ಅಂತ್ಯ, ಈ 3 ಕಡೆಗೆ ವಿರುದ್ಧವಾದ ಅರ್ಥ. ತಾನೇ ಒಂದೇ ಭಾಗವತ 3 ಕಡೆಗಳಲ್ಲಿ ಪರಸ್ಪರ ವಿರುದ್ಧವಾಗಿ ಹೇಳ್ತಾ ಇದೆ ಅಂತ ಆಗ್ತದೆ. ಅದಕ್ಕೆ ವಾಕ್ಯಭೇದ ದೋಷ ಅಂತ ಕರೀತಾರೆ. ಹಾಗಾಗಿ ಈ 3 ಶ್ಲೋಕಗಳಿಗೆ ಪರಸ್ಪರ ವಿರುದ್ಧವಾದ ಅರ್ಥ ಬರದೇ ಇರುವಂತೆ, ಹೊಂದಾಣಿಕೆಯಾಗುವಂತೆ ಅರ್ಥ ಇಟ್ಟುಕೊಳ್ಬೇಕು. ಅದಕ್ಕೆ ಈ ಶ್ಲೋಕವೇ ಅದನ್ನು ಹೇಳ್ತಾ ಇದೆ. ತ್ರಯಾಣಾಂ ಏಕಭಾವಾನಾಂ ಅಂತ. ಅಂದ್ರೆ ಪರಸ್ಪರ ಹೊಂದಾಣಿಕೆಯಾಗುವ ಅರ್ಥವನ್ನ ಇಟ್ಟುಕೊಂಡು ಯೋನ ಪಶ್ಯತಿ ವೈಭಿದಾಂ ಅಂದ್ರೆ ವಾಕ್ಯಭೇದ ಮಾಡದವನು, ಯಾರು ವಾಕ್ಯಭೇದವನ್ನು ಮಾಡೋದಿಲ್ವೋ ಅಂತವನು ಸಶಾಂತಿ ಮಧಿಗಚ್ಚತಿ, ಮನಃಶಾಂತಿಯನ್ನ ಪಡಿತಾನೆ ಅಂತ ಮುಂದೆ 54ನೇ ಶ್ಲೋಕದ ಅರ್ಥ ಅದು. ಅಂದ್ರೆ ದ್ವೈತವಾದಿಗಳ ಜೊತೆಗೆ ವ್ಯರ್ಥವಾಗಿ ಜಗಳವನ್ನ ಮಾಡಿ ಮನಸ್ವಾಸ್ಥ್ಯವನ್ನ ಕಳೆದುಕೊಳ್ಳೋದಿಲ್ಲ, ಮನಃಶಾಂತಿಯನ್ನ ಪಡಿತಾನೆ ಅಂತ. ಹೀಗೆ ಈ ಅಂತ್ಯ ಶ್ಲೋಕಕ್ಕೆ ಆದಿ ಮಧ್ಯಗಳಿಗೆ ಹೊಂದಾಣಿಕೆಯಾಗುವ ಅರ್ಥವನ್ನೇ ಶ್ರೀಮದ್ ಆಚಾರ್ಯರು ಹೇಳಿ ವಿಶೇಷತಃ ಬ್ರಹ್ಮಾದೀನಾಂ ಪ್ರಿಯತ್ವ ದೃಷ್ಟಿ ಅಂತ ಹೇಳಿದ್ದು ಆ ಗರುಡ ಪುರಾಣದ ವಾಕ್ಯ. ಆ ರೀತಿ ಆ ಶ್ಲೋಕಕ್ಕೆ ಸ್ವರಸವಾದ ಅರ್ಥವೂ ಕೂಡ ಇದೆ ಅಂತ ತಿಳಿಸಿಕೊಡ್ತಾರೆ. ತ್ರಯಾಣಾಂ ಏಕಭಾವಾನಾಂ. ಇನ್ನು ಆ 2 ಶ್ಲೋಕಗಳನ್ನ ಹೇಳಿಬಿಡ್ತೇನೆ. ಆಮೇಲೆ ಮತ್ತೆ ವಾದಿರಾಜ ಸ್ವಾಮಿಗಳು ಏನು ವಿವರಣೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸಿ ಹೇಳ್ತೇನೆ. ತಸ್ಮಿನ್ ಬ್ರಹ್ಮಣ್ಯ ದ್ವಿತೀಯೇ ಕೇವಲೇ ಪರಮಾತ್ಮನಿ ದೇಹಾತ್ಮ ಬುದ್ಧಿರ್ಭೂತಾನಿ ಭೇದೇನಾಜ್ಞೋನುಪಶ್ಯತಿ ಯಥಾ ಪುಮಾನ್ನ ಸ್ವಾಂಗೇಶು ಶಿರಪ್ಪಾಣ್ಯಾದಿಷು ಕ್ವಚಿತ್ ಪಾರಕ್ಯ ಬುದ್ಧಿಂ ಕುರುತ ಏವಂ ಭೂತೇಷು ಮತ್ಪರಃ
ತ್ರಯಾಣಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈಭಿದಾಂ ಸರ್ವಭೂತಾತ್ಮನಾಂ ಬ್ರಹ್ಮನ್ ಸಶಾಂತಿಮಧಿಗಚ್ಚತಿ. ಇದರಲ್ಲಿ ಮೊದಲನೇ ಶ್ಲೋಕದ್ದು ಅರ್ಥವನ್ನು ನಾವು ನೋಡಿದ್ವಿ. ಎರಡನೇದ್ದು ಯಥಾ ಪುಮಾನ್ ನ ಸ್ವಾಂಗೇಶು ಶಿರಪ್ಪಾಣ್ಯಾದಿಷು ಕ್ವಚಿತ್, ಅಂದ್ರೆ ಯಾರು ತನ್ನ ತಲೆ ಕೈ ಕಾಲು ಮುಂತಾದ ಅಂಗಗಳನ್ನ ಪರಕೀಯ ಎಂಬುದಾಗಿ ತಿಳಿಯೋದಿಲ್ಲವೋ, ಹಾಗೆ ನನ್ನನ್ನ ಸರ್ವೋತ್ತಮ ಎಂಬುದಾಗಿ ತಿಳಿತಕ್ಕಂತಹ ಜ್ಞಾನಿ ನನ್ನವರಾದಂತಹ ಜೀವರನ್ನ ಪರಕೀಯ ಎಂಬುದಾಗಿ ತಿಳಿಬಾರದು, ಪರಕೀಯ ಎಂಬುದಾಗಿ ತಿಳಿಬಾರದು ಅಂತ ಹೇಳ್ತಾ ಇದ್ದಾನೆ. ಅದರಲ್ಲಿಯೂ ಉತ್ತಮರಾದಂತಹ ಬ್ರಹ್ಮ ರುದ್ರ ಇವರುಗಳನ್ನ ಇನ್ನೂ ಹೆಚ್ಚಿನ ಪ್ರೀತಿಯಿಂದಲೇ ಕಾಣಬೇಕು. ಅವರನ್ನೆಲ್ಲ ನನಗಿಂತ ಪರಕೀಯ ಅಂತ ತಿಳ್ಕೊಳ್ಬೇಡ್ರಿ ಅಂತ, ಅಂದ್ರೆ ಹೆಚ್ಚಿನ ಪ್ರೀತಿಯನ್ನ ಮಾಡ್ರಿ ಅವರ ಮೇಲೂ ಕೂಡ, ಅವರನ್ನ ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ ಅನ್ನೋದರದ ಅಭಿಪ್ರಾಯ. ಹಾಗೆ ತ್ರಯಾಣಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈಭಿದಾಂ, ಬ್ರಹ್ಮನಲ್ಲಿರುವ ಬ್ರಹ್ಮರೂಪಿಯಾದ ಹರಿ, ವಿಷ್ಣು ರೂಪದಿಂದ ಇರುವ ಹರಿ ಮತ್ತು ರುದ್ರನಲ್ಲಿ ರುದ್ರ ರೂಪದಿಂದ ಇರುವ ಹರಿ, ಈ ಮೂರೂ ಜನರು ಕೂಡ ಸರ್ವಜೀವರ ಅಂತರ್ಯಾಮಿಗಳಾಗಿದ್ದಾರೆ. ಆದರೂ ಒಂದೇ ರೀತಿ ಗುಣ ಪರಿಪೂರ್ಣರಾಗಿ ಇದ್ದಾರೆ. ಎಲ್ಲಾ ಜೀವರ ಒಳಗೂ ಇರುವ ಆ ಬ್ರಹ್ಮ ವಿಷ್ಣು ರುದ್ರ, ಅಂದ್ರೆ ಬ್ರಹ್ಮರೂಪದ ಬ್ರಹ್ಮನಲ್ಲಿರುವ ಬ್ರಹ್ಮರೂಪಿಯಾದ ಹರಿ, ವಿಷ್ಣು ಮತ್ತು ರುದ್ರನಲ್ಲಿರುವ ರುದ್ರರೂಪಿಯಾದ ಹರಿ, ಈ ಮೂರೂ ಜನರು ಕೂಡ ಒಂದೇ ರೀತಿಯಲ್ಲಿದ್ದಾರೆ. ಎಲ್ಲ ಜೀವರ ಒಳಗೆ ಅಂತರ್ಯಾಮಿಯಾಗಿದ್ದರೂ ಕೂಡ ಏಕರೂಪರಾಗಿ ಇರ್ತಾರೆ, ಸಕಲ ಗುಣ ಪರಿಪೂರ್ಣರಾಗಿಯೇ ಇರ್ತಾರೆ. ಆದ್ದರಿಂದ ಆ ಮೂರು ಜನರಲ್ಲಿ ಭೇದವನ್ನ ಯಾರು ತಿಳಿತಾನೋ ಅವನು ಅಜ್ಞಾನಿ. ಆದ್ರಿಂದ ಅಲ್ಲಿ ಅಭೇದವನ್ನ ತಿಳ್ಕೊಳ್ಬೇಕು. ಯೋನ ಪಶ್ಯತಿ ವೈಭಿದಾಂ, ಭೇದವನ್ನ ಯಾರು ತಿಳಿಯೋದಿಲ್ವೋ ಅವನು ಸಶಾಂತಿ ಮಧಿಗಚ್ಚತಿ, ಮೋಕ್ಷವನ್ನು ಪಡೀತಾನೆ. ಬ್ರಹ್ಮನ ಒಳಗಿರುವ ಬ್ರಹ್ಮರೂಪ, ರುದ್ರನ ಒಳಗಿರುವ ರುದ್ರರೂಪ ಮತ್ತು ವಿಷ್ಣುವಿನ ರೂಪದಿಂದ ಇರುವ ಹರಿ, ಈ ಮೂರು ಜನರನ್ನು ಕೂಡ ಯಾರು ಏಕಭಾವದಿಂದ ನೋಡ್ತಾರೋ, ಅವರಲ್ಲಿ ಭೇದವನ್ನ ಯಾರು ಕಾಣೋದಿಲ್ವೋ, ಪರಸ್ಪರ ಭಗವಂತನ ರೂಪಗಳಲ್ಲಿ ಯಾರು ಭೇದವನ್ನ ಕಾಣೋದಿಲ್ವೋ ಅವನು ಮೋಕ್ಷವನ್ನ ಪಡಿತಾನೆ ಅಂತ ಈ ರೀತಿ ಅಭಿಪ್ರಾಯ. ಈ ಮೂರು ಶ್ಲೋಕಗಳ ಅಭಿಪ್ರಾಯ ಇಷ್ಟು. ಈ ಮೂರು ಶ್ಲೋಕಗಳಿಗೆ ಏನು ಅರ್ಥ ಅನ್ನೋದನ್ನ ನಾವು ಮೇಲ್ನೋಟದ ಅರ್ಥವನ್ನ ಇಟ್ಟುಕೊಂಡು ಬಿಟ್ರೆ, ವಾದಿರಾಜ ಸ್ವಾಮಿಗಳು ಹೇಳುವ ಹಾಗೆ ಹಿಂದೆ ಬಂದ ಮೊದಲು ಪ್ರಾರಂಭ ಮಾಡಿದ್ದು ಭಗವಂತನನ್ನ ನೋಡಿದ ತಕ್ಷಣ ಇವರೆಲ್ಲ ಭಯಭೀತರಾದರು ಅಂತ. ಒಂದ್ ವೇಳೆ ಒಂದೇ ಆಗಿದ್ರೆ ಭಯ ಬರೋದು ಹೇಗೆ? ಅಭೇದ ಅಭಿಪ್ರಾಯ, ಐಕ್ಯ ಅಭಿಪ್ರಾಯ ಇದ್ದಿದ್ರೆ ಭಯ ಪಟ್ರು ಅನ್ನೋದು ಕೂಡೋದಿಲ್ಲ. ಆಮೇಲೆ ಮಧ್ಯದಲ್ಲಿ ಅವರೆಲ್ಲ ಸ್ತೋತ್ರ ಮಾಡಿದ್ದಾರೆ. ಬ್ರಹ್ಮದೇವರು ಮತ್ತು ರುದ್ರದೇವರು ಕೂಡ ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರ ಮಾಡಿದ್ದು ಕೂಡೋದಿಲ್ಲ. ಹೀಗೆ ಪ್ರಾರಂಭ ಮತ್ತು ಮಧ್ಯಭಾಗ ಎರಡರಕ್ಕೆ ವಿರೋಧ ಬರದೇ ಇರುವಂತೆ ಈ ಕೊನೆಯಲ್ಲಿರುವ ಈ ಮೂರು ಶ್ಲೋಕಗಳಿಗೆ ಅರ್ಥವನ್ನ ಮಾಡಬೇಕು. ಅದನ್ನ ಗರುಡ ಪುರಾಣದ ವಾಕ್ಯ ತಿಳಿಸಿಕೊಡ್ತು ನಮಗೆ. ಅದಕ್ಕೆ ಎರಡು ರೀತಿನೂ ಅರ್ಥ. ತ್ರಯಾಣಾಂ ಏಕಭಾವಾನಾಂ ಅಂತ ಕೊನೆಯ ಶ್ಲೋಕಕ್ಕೆ ಈ ಮತ್ತೊಂದು ರೀತಿಯ ಅರ್ಥವನ್ನು ಮಾಡಿ ನಮಗೆ ವಾದರಾಜರು ತಿಳಿಸಿಕೊಡ್ತಾರೆ. ತ್ರಯಾಣಾಂ ಮೂರು ಶ್ಲೋಕಗಳಿಗೆ ಅಂತ ಅರ್ಥ. ತ್ರಯಾಣಂ ಅಂದ್ರೆ ಈ ಮೂರು ಶ್ಲೋಕಗಳಿಗೆ ಯಾವುದು ಮೂರು ಶ್ಲೋಕ? ಸರ್ವಭೂತಾತ್ಮನಾಂ ಅನ್ನೋದು ಸರ್ವತ್ರ. ಈ ಮೂರು ಶ್ಲೋಕಗಳಿಗೆ ಆದಿ ಮಧ್ಯ ಅಂತ್ಯ ಮೂರು ಕಡೆಗಳಲ್ಲಿಯೂ ಕೂಡ ಭೂತ ಅಂತ ಇರುವ ಆತ್ಮನಾಂ ಸ್ವರೂಪವುಳ್ಳ, ಅಂದ್ರೆ ಮೂರು ಕಡೆ ಹೇಳಿದ ಶ್ಲೋಕಗಳಿಗೆ ಭಿದಾಂ ಪರಸ್ಪರ ಹೊಂದಾಣಿಕೆ ಆಗುವ ಅರ್ಥವನ್ನೇ ಇಟ್ಟುಕೊಳ್ಬೇಕು. ಯಾರು ಇಟ್ಟುಕೊಳ್ತಾನೋ ಅಂಥವನು ಸಶಾಂತಿ ಮಧಿಗಚ್ಚತಿ, ಯಾವುದೇ ಕಷ್ಟ ಇಲ್ಲದೆ ನಿಶ್ಚಿಂತೆಯಿಂದ ಇರ್ತಾನೆ. ಅಂದ್ರೆ ದ್ವೈತವಾದಿಗಳ ಜೊತೆಗೆ ಸುಮ್ಮನೆ ಜಗಳ ಮಾಡ್ಕೊಳ್ಳದೆ ನಿಶ್ಚಿಂತೆಯಿಂದ ಇರ್ತಾನೆ. ಸರಿಯಾಗಿ ಭಿನ್ನಾಭಿಪ್ರಾಯ ಬರದೇ ಇರುವಂತೆ ಅರ್ಥ ಮಾಡಿಕೊಂಡ್ರೆ ಅಂತ ಭಾಗವತದ ಶ್ಲೋಕವೇ
ಅದರ ಅಭಿಪ್ರಾಯವನ್ನ ಮತ್ತೊಂದು ರೀತಿಯಿಂದ ತಿಳಿಸಿಕೊಡ್ತಾ ಇದೆ. ತ್ರಿಮೂರ್ತಿಗಳಿಗೆ ಪರಸ್ಪರ ಭೇದವನ್ನ ಅಂದ್ರೆ ವಿರೋಧವನ್ನ ತಿಳಿಬಾರದು ಅಂತ ಅರ್ಥ. ಅದಕ್ಕೆ ಯಾಕೆ ಅಂದ್ರೆ ಅದಕ್ಕೆ ತಿರುಗಿ ಈ ಶ್ಲೋಕವೇ ಉತ್ತರವನ್ನ ಹೇಳುತ್ತದೆ. ಯಾಕೆ ಪರಸ್ಪರ ಭೇದವನ್ನ ತಿಳಿಬಾರದು ಅಂದ್ರೆ ಪರಸ್ಪರ ವಿರೋಧವನ್ನ ಯಾಕೆ ತಿಳಿಬಾರದು ಈ ಮೂರು ಜನರಲ್ಲಿ ಅಂದ್ರೆ ತ್ರಯಾಣಾಂ ಏಕಭಾವಾನಾಂ. ತ್ರಯಾಣಂ ಅಂದ್ರೆ ಬ್ರಹ್ಮ ರುದ್ರರ ಅಂತರ್ಯಾಮಿಯಾದ ರೂಪಗಳು ಮತ್ತು ವೈಕುಂಠ ಮೂರ್ತಿ, ಈ ಮೂರು ರೂಪಗಳಿಗೆ ಭೇದ ಇಲ್ಲ, ಈ ಮೂರು ಒಂದೇ. ಯಾಕೆ? ಸರ್ವಭೂತಾತ್ಮನ, ಎಲ್ಲ ಜೀವರ ಅಂತರ್ಯಾಮಿಗಳು ಈ ಮೂರು ಜನ. ಹೇಗಾದ್ರು ಒಬ್ಬೊಬ್ಬರ ಅಂತರ್ಯಾಮಿ ಬೇರೆ ಬೇರೆ ಅಂತ ಹೇಳಬೇಕಲ್ವಾ? ಅಂದ್ರೆ ಭಿದಾಂ ನ ಪಶ್ಯತಿ, ಭೇದವನ್ನ ತಿಳಿಬಾರದು. ಮೂರು ಜನರಿಗೂ ಕೂಡ ಜಡದೇಹ ಸಂಬಂಧ ಇಲ್ಲ, ಆದ್ರಿಂದ ದೇಹದಿಂದ ಜನನ ಮರಣಗಳಿಲ್ಲ. ಇದ್ದಿದ್ರೆ ಒಬ್ಬ ಬದುಕಿರುವಾಗ ಮತ್ತೊಬ್ಬ ಸಾಯೋದು, ಅವನು ಸತ್ತಾಗ ಅವನು ಒಳಗಿರೋ ಇವನು ಬೇರೆ ಆಗ್ತಾನಲ್ಲ, ಅವನು ಸತ್ತ ಇವನು ಹುಟ್ಟಿದ ಅಂತಂದಾಗ ಪರಸ್ಪರ ಭೇದ ಇಲ್ಲ ಅಂತಾದ್ರೆ ಇದು ಹೇಗೆ ಕೂಡ್ತದೆ ಅಂತ. ಇದೆಲ್ಲ ಯಾವಾಗ ಕೂಡ್ತಿತ್ತು? ಅವನಿಗೆ ಜಡದೇಹದ ಸಂಬಂಧ ಇದ್ದಿದ್ರೆ ಈ ವೈಲಕ್ಷಣ್ಯ ಪ್ರಯುಕ್ತವಾಗಿ ಭೇದ ಬರ್ತಿತ್ತು. ಭೇದ ಅಂದ್ರೆ ಇಲ್ಲಿ ಕ್ಷೀರ ನೀರ ವಿಭೇದನಂ ಅಂತ ಹೇಳ್ತಾರೆ, ಹಾಲು ಮತ್ತು ನೀರು ಬೆರೆಯೋದು. ಆ ರೀತಿ ಚೇತನಕ್ಕೆ ಜಡದೇಹ ಬೆರೆತು ಒಂದಾಗ್ತದೆ. ಇಲ್ಲಿ ಬೆರೆಯೋದು ಅಂದ್ರೆ ಇದು ನನ್ನ ದೇಹ ಅನ್ನೋ ಭ್ರಮೆ, ಭೇದ ದೃಷ್ಟಿ, ಪೃಥಕ್ ದೃಷ್ಟಿ ಅದಿಲ್ಲ. ಆ ರೀತಿ ಭೇದ ದೃಷ್ಟಿ ಇಲ್ಲ. ಪರಸ್ಪರ ಭಗವಂತನ ರೂಪಗಳಲ್ಲಿ ಪೃಥಕ್ ದೃಷ್ಟಿ ಇರಬಾರದು. ಹೀಗೆ ಮೂರು ರೂಪಗಳು ಕೂಡ ಒಂದೇ ಆಗಿರೋದ್ರಿಂದ ಶಿವನಿಗೆ ತನ್ನ ಅಂತರ್ಯಾಮಿಯಲ್ಲಿ ಬಹಳ ಪ್ರೀತಿ ಇರುವಾಗ ಅವನಿಂದ ಬೇರೆ ಅಲ್ಲದೆ ಇರತಕ್ಕಂತಹ ವೈಕುಂಠ ಮೂರ್ತಿ ಹರಿ, ಅವನಲ್ಲಿಯೂ ಪ್ರೀತಿ ಇರಲೇಬೇಕು, ಇರೋದೇ ಇರಬಾರದು. ಹಾಗಾಗಿ ಹರಿಹರರು ಜೊತೆಯಾಗಿಯೇ ಇರ್ತಾರೆ, ಹಾಲಿನಲ್ಲಿ ತುಪ್ಪದಂತೆ. ಭೇದ ಇಲ್ಲ ಅಂದ್ರೆ ಬೇರೆ ಬೇರೆಯಾಗಿರೋದಿಲ್ಲ ಅಂತರ್ಥ. ಸೋ ಅನುಪ್ರವಿಷ್ಟೋ ಭಗವಾನ್ ಚೇಷ್ಟಾರೂಪೇಣ ತಂ ಗಣಂ ಭಿನ್ನಂ ಸಂಯೋಜಯಾಮಾಸ ಅಂತ ಹಿಂದೆ ಹೇಳಿದ್ದಾರೆ. ಬ್ರಹ್ಮಾಂಡ ಸೃಷ್ಟಿಗೆ ಮೊದಲು ಮಹದಾದಿ ತತ್ವಾಭಿಮಾನಿ ದೇವತೆಗಳು ಬೇರೆ ಬೇರೆಯಾಗಿದ್ದರೂ ಜೊತೆ ಸೇರಿರಲಿಲ್ಲ. ಆವಾಗ ಭಗವಂತ ಜೊತೆ ಸೇರಿಸಿ ಅವರಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡಿಸಿದ ಅಂತ. ಈ ಭೇದ ಅನ್ನೋ ಶಬ್ದಕ್ಕೆ ಜೊತೆ ಸೇರದೇ ಇರೋದರಿಂದ, ಸೇರದೇ ಇರೋದು ಅನ್ನೋ ಅರ್ಥದಲ್ಲಿ ಭೇದ ಶಬ್ದವನ್ನ ಭಾಗವತವೇ ಹಿಂದೆ 3ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ಬಂದಿದೆ ಅದು. ಸೋ ಅನುಪ್ರವಿಷ್ಟೋ ಭಗವಾನ್ ಚೇಷ್ಟಾರೂಪೇಣ ತಂ ಗಣಂ ಭಿನ್ನಂ ಸಂಯೋಜಯಾಮಾಸ ಅನ್ನಲ್ಲಿ ಭಿನ್ನಂ ಅನ್ನೋ ಶಬ್ದವನ್ನ ಜೊತೆ ಸೇರದೇ ಇರುವಿಕೆ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಹರಿ ಮತ್ತು ಹರ ಅವರ ಬುದ್ಧಿಗಳಿಗೂ ಕೂಡ ಭೇದ ಇಲ್ಲ. ಅಂದ್ರೆ ಐಕಮತ್ಯ ಇದೆ, ಮತಿಯಲ್ಲಿ ಭೇದ ಇಲ್ಲ ಅಂತ ಅರ್ಥ. ಅವರ ಬುದ್ಧಿಯಲ್ಲಿ ಭೇದ ಇಲ್ಲ. ಇದನ್ನು ಈ ಶ್ಲೋಕ ಭೇದಾಂ ಭಿದಾಂ ನಪಶ್ಯತಿ ಅನ್ನೋ ಪದದಿಂದ ಹೇಳ್ತಾ ಇದೆ. ನಪಶ್ಯತಿ ವೈ ಭಿದಾಂ. ಭೇದ ಅನ್ನೋ ಶಬ್ದವನ್ನು ಅನೇಕ ರೀತಿಯಲ್ಲಿ ಬಳಸೋದು ಶಾಸ್ತ್ರಗಳಲ್ಲಿ ಕಂಡಿದೆ. ಮಿತ್ರಭೇದ, ಭೇದೋಪಾಯ ಅಂತ ಹೀಗೆ ಅನೇಕ ಕಡೆಯಲ್ಲಿ ಲೋಕದಲ್ಲಿ ಭೇದ ಉಂಟಾಯಿತು ಅಂದ್ರೆ ಐಕಮತ್ಯ ಇಲ್ಲ, ಪರಸ್ಪರ ಅವರಲ್ಲಿ ಮತಿಯಲ್ಲಿ ಭೇದ ಉಂಟಾಯಿತು. ಕಥಮೇಕಾತ್ಮನಾಂ ಭೇದ ಅಂತ ಯಾದವರಲ್ಲಿ ಐಕಮತ್ಯ ಇತ್ತು, ಹೇಗೆ ಭೇದ ಬಂತು ಅಂತ ಅಲ್ಲಿ ಹೇಳ್ತಾರೆ. ಐಕಮತ್ಯ ಇತ್ತಲ್ವಾ, ಎಲ್ಲ ಯಾದವರು ಬಹಳ ಪ್ರೀತಿಯಿಂದ ಪರಸ್ಪರವಾಗಿ ಬಹಳ ಪ್ರೀತಿಯಿಂದ ಇದ್ರು, ಇದ್ದಕ್ಕಿದ್ದಂಗೆ ಯಾಕೆ ಈ ರೀತಿ ಹೊಡೆದಾಡ್ಕೊಂಡು ಜಗಳಾಡಿದ್ರು ಅಂತ ಹೇಳುವಾಗ ಕಥಂ ಏಕಾತ್ಮನಾಂ ಭೇದ ಅಂತ. ಅಲ್ಲಿ ಏಕಾತ್ಮನಾಂ ಭೇದ ಕಥಂ ಅಂದ್ರೆ ಎಲ್ರೂ ಯಾದವರು ಬಹಳ ಪ್ರೀತಿಯಿಂದ ಇದ್ರು, ಅವರಲ್ಲಿ ಒಡಕೆ ಯಾಕೆ ಉಂಟಾಯ್ತು ಅನ್ನೋ ಅಭಿಪ್ರಾಯದಿಂದ ಭೇದ ಶಬ್ದ ಬಂದಿದೆ ಅಲ್ಲಿ. ಆಮೇಲೆ ವಿಭಜಸ್ವ ಯಥಾ ನ್ಯಾಯಂ ನೈವ ಭೇದೋ ಯಥಾ ಭವೇತ್ ಅನ್ನಲ್ಲಿ
ಭಗವಂತನ ನಾರಾಯಣಿ ರೂಪದ ಕೈಯಲ್ಲಿ ಅಮೃತ ಕಲಶ ಇತ್ತು. ಆ ಅಮೃತದ ಕಲಶವನ್ನ ಅಸುರರು ಕೇಳಿಕೊಳ್ತಾರೆ, ನಮ್ಮಲ್ಲಿ ಭೇದ ಇಲ್ಲದೇ ಇರುವಂತೆ ನೀನು ಸರಿಯಾಗಿ ಅಮೃತವನ್ನು ಬಡಿಸು ಅಂತ. ಅಲ್ಲಿ ಭೇದ ಅಂದ್ರೆ ವಿಭಜಸ್ವ ಯಥಾನ್ಯಾಯಂ ನೈವ ಭೇದೋ ಯಥಾ ಭವೇತ್ ಅಂತ. ನಮ್ಮಲ್ಲಿ ಭೇದ ಬರಬಾರದು ಅಂದ್ರೆ ಒಡಕುಂಟಾಗಬಾರದು, ಪಂಕ್ತಿ ಭೇದ ಆಗಬಾರದು. ಆ ರೀತಿ ನೀನು ಸರಿಯಾಗಿ ನಮಗೆಲ್ಲರಿಗೂ ಅಮೃತವನ್ನು ಬಡಿಸು ಅಂತ ಆ ಮೋಹಿನಿ ರೂಪದ ಭಗವಂತನನ್ನ ಇವರೆಲ್ಲ ಕೇಳ್ಕೊಳ್ತಾರೆ. ಅಲ್ಲಿ ಭೇದ ಪ್ರಯೋಗ, ಭೇದ ಅನ್ನೋ ಶಬ್ದ ಅಲ್ಲಿಯೂ ಕೂಡ ಮತಿಭೇದ, ಒಡಕುಂಟಾಗಬಾರದು ನಮ್ಮಲ್ಲಿ, ನಮ್ಮ ಅಭಿಪ್ರಾಯ ಅವರ ಅಭಿಪ್ರಾಯ ಒಂದೇ ಇರಬೇಕು ಅಂತ. ಹೀಗೆ ಭಾಗವತದಲ್ಲೇ ಬಹಳ ಕಡೆಯಲ್ಲಿ ಭೇದ ಶಬ್ದಕ್ಕೆ ಈ ರೀತಿಯಾದ ಅರ್ಥ ಕಂಡಿದೆ. ಹಾಗೆ ತ್ರಿಮೂರ್ತಿಗಳಿಗೆ ಐಕ್ಯವೇ ಹೊರತು ಭೇದ ಇಲ್ಲ ಅಂದ್ರೇನರ್ಥ? ಅವರ ಬುದ್ಧಿ ಒಂದೇ ರೀತಿ ಇರ್ತದೆ, ಅವರು ಪರಸ್ಪರವಾಗಿ ವಿರುದ್ಧವಾಗಿ ಒಬ್ರಿಗೊಬ್ರು ಚಿಂತನೆ ಮಾಡೋದಿಲ್ಲ ಅನ್ನೋ ಅಭಿಪ್ರಾಯ ಭೇದ ಇಲ್ಲ ಅನ್ನೋ ಶಬ್ದಕ್ಕೆ ಇಟ್ಟುಕೊಳ್ಬೇಕು. ಐಕ್ಯವೇ ಹೊರತು ಭೇದ ಇಲ್ಲ ಅಂತ ಅನ್ನೋದು ಅದು ಅಮುಖ್ಯವಾದ ಅರ್ಥ. ಭೇದ ಇಲ್ಲ ಅಂದ್ರೆ ಸ್ವರೂಪ ಭೇದ ಇಲ್ಲ ಅಂತ ಹೇಳಬೇಕಾಗ್ತದೆ, ಮುಖ್ಯ ಅರ್ಥ ಅಂತ ಇಟ್ಟುಕೊಂಡ್ರೆ. ಅಥವಾ ಪಾರಮಾರ್ಥಿಕ ಭೇದ ಇಲ್ಲ ಅಂತ ಹೇಳ್ತಾರೆ ಕೆಲವರು, ವ್ಯಾವಹಾರಿಕವಾಗಿ ಭೇದ ಇದೆ ಅಷ್ಟೇ, ಪಾರಮಾರ್ಥಿಕವಾಗಿ ಭೇದ ಇಲ್ಲ ಅಂತ. ಇದು ಅಭೇದವಾದಿಗಳು, ಐಕ್ಯವಾದಿಗಳು ಹೇಳೋದು. ಅದ್ವೈತಿಗಳು ವಿಶಿಷ್ಟಾಭೇದವನ್ನ ಅವರು ವಿಶಿಷ್ಟವಾಗಿ ಭೇದ ಇದೆ ಅಂತ ಅವರು ಹೇಳ್ತಾರೆ. ಪಾರಮಾರ್ಥಿಕವಾದ ಭೇದ ಇಲ್ಲ ಅಷ್ಟೇ, ವ್ಯಾವಹಾರಿಕವಾಗಿ ಭೇದ ಇದೆ ಅಂತ ಒಪ್ಕೊಳ್ತಾರೆ ಅದ್ವೈತಿಗಳು. ಅದನ್ನ ನಿಷೇಧ ಮಾಡೋ ಹಾಗಿಲ್ಲ. ಸ್ವರೂಪ ಭೇದವೂ ಕೂಡ ಇಲ್ಲಿ ಯಾಕೆ ಅದು ಪ್ರಸಕ್ತ? ಆದ್ರಿಂದ ಅದನ್ನು ನಿಷೇಧ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಕೂಡೋದಿಲ್ಲ. ಅಪ್ರಸಕ್ತ ನಿಷೇಧ ಅಂತ ದೋಷ ಬರ್ತದೆ. ಶಾಸ್ತ್ರದಲ್ಲಿ ನಿಷೇಧ ಮಾಡಬೇಕಾಗಿದ್ರೆ ಅದು ಪ್ರಸಕ್ತ ಆಗಿರಬೇಕು. ಅದು ಈ ಪ್ರಸಕ್ತಿಯೇ ಬಂದಿಲ್ಲ ಇಲ್ಲಿ. 3 ಜನರಲ್ಲಿ ವ್ಯಾವಹಾರಿಕವಾದ ಭೇದ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದನ್ನು ನಿಷೇಧ ಮಾಡಲಿಕ್ಕೆ ಇಲ್ಲಿ ವ್ಯಾವಹಾರಿಕ ಭೇದ ನಿಷೇಧ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿತ್ತು. ಅದಕ್ಕೆ ಇಲ್ಲಿ ಪ್ರಸಕ್ತಿಯೇ ಇಲ್ಲ ಅಂದಮೇಲೆ ಅದನ್ನ ನಿಷೇಧ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಕೂಡೋದಿಲ್ಲ. ಒಂದು ವೇಳೆ ಭೇದ ನಿಷೇಧವನ್ನೇ ಮಾಡೋ ಪಕ್ಷ ಇವರಿಗೆಲ್ಲ ಇದ್ದಿದ್ರೆ, ಭೇದವೇ ಇಲ್ಲ ಅಂತ ಹೇಳೋ ಅಭಿಪ್ರಾಯ ಇದ್ದಿದ್ರೆ, ಭಗವಂತನಿಗೆ ಆಹುತಿಯನ್ನ ಯಾಕೆ ಕೊಡಬೇಕು? ಈಗ ದಕ್ಷ ಪ್ರಜಾಪತಿ ಇವಾಗ ಆಹುತಿಯನ್ನ ಕೊಡ್ತಾ ಇದ್ದಾನೆ. ಹರಿಗೆ ಆಹುತಿಯನ್ನ ಕೊಡ್ತಾ ಇರುವಾಗ ಮತ್ತೆ ರುದ್ರನಿಗೆ ಪ್ರತ್ಯೇಕ ಆಹುತಿ ಯಾಕೆ? ಆದ್ರಿಂದ ಉಚ್ಚಿಷ್ಟಾಹುತಿಯನ್ನ ಕೊಡ್ಲಿಕ್ಕೆ ಒಪ್ಪಿ ಕೊನೆಗೆ ಜಗಳವನ್ನ ನಿಲ್ಲಿಸುವ ಪ್ರಸಂಗವೂ ಬರ್ತಿರಲಿಲ್ಲ. ಮೊದಲು ಭಗವಂತನಿಗೆ ಆಹುತಿಯನ್ನ ಕೊಟ್ಟು ಆಮೇಲೆ ರುದ್ರದೇವರಿಗೆ ಆಹುತಿಯನ್ನ ಕೊಡಬೇಕು ಅಂತ ಹೇಳಿ ಆ ರುದ್ರದೇವರಿಗೆ ಆಹುತಿಯನ್ನ ಕೊಟ್ಟದ್ರಿಂದ ಜಗಳ ನಿಂದಿರ್ತು. ಮೊದಲು ರುದ್ರದೇವರಿಗೆ ಆಹುತಿಯನ್ನು ಕೊಟ್ಟಿಲ್ಲ ಅಂತನೇ ತಾನೇ ಜಗಳ ಆಗಿದ್ದು. ಹರಿಗೆ ಆಹುತಿಯನ್ನು ಕೊಟ್ಟಾಗಿತ್ತು, ಹರಿಗೂ ಹರಣಿಗೂ ಭೇದ ಇಲ್ಲ ಅಂತ ಆಗಿದ್ರೆ ಜಗಳನೇ ಬರ್ತಿರ್ಲಿಲ್ಲ. ಹರಿಗೆ ಆಹುತಿಯನ್ನು ಕೊಟ್ಟಾಗಿದೆ, ರುದ್ರನಿಗೆ ಕೊಡಬೇಕಾದ ಆಹುತಿಯನ್ನು ನೀವು ಕೊಡ್ಲಿಲ್ಲ ಅಂತ ದೊಡ್ಡ ಜಗಳ ಆಗಿ ಎಲ್ಲ ವೀರಭದ್ರನ ಅವತಾರ ಆಗಿ ತಲೆ ಕಡಿದು ಮತ್ತೆ ಎಲ್ಲ ಒಂದಾಗಿ ಜಗಳ ಎಲ್ಲ ನಿಲ್ಲಿಸೋ ಪ್ರಸಂಗವೇ ಬರ್ತಿರ್ಲಿಲ್ಲ. ಹಾಗಾಗಿ ಭೇದವನ್ನ ನಿಷೇಧ ಮಾಡೋ ಪಕ್ಷ ಅವರಿಗೂ ಇಲ್ಲ. ಇಲ್ಲಿ ಅದ್ವೈತವಾದಿಗಳಿಗೂ ಆ ರೀತಿ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಭೇದ ಇದ್ದೇ ಇದೆ ಅಂತ ಅವರು ಒಪ್ಪಿಕೊಳ್ಳೇಬೇಕು. ಇಲ್ಲಿ ಇನ್ನೊಂದು ರೀತಿ ಹೇಳ್ಬೋದು, ವಿರೋಧ ಪ್ರಸಕ್ತಿ ಇಲ್ಲ, ಪ್ರಸಕ್ತಿ ಬಂದ್ರೆ ನಿಷೇಧ ಮಾಡ್ಬೇಕಲ್ವಾ, ಪ್ರಸಕ್ತಿಯೇ ಬಂದಿಲ್ಲ ಅಂತ ಹಾಗೆ ಹೇಳ್ಬೇಡ್ರಿ. ಈಗ ಪ್ರಸಕ್ತಿ ಬಂದಿದೆ, ಹರಿಹರರೊಳಗೆ ವಿರೋಧ ಪ್ರಸಕ್ತಿ ಬಂದಿದೆ. ಏನು ಅಂದ್ರೆ
ನಂದಿ ಮತ್ತು ಭೃಗು ಋಷಿಗಳು ಪರಸ್ಪರವಾಗಿ ನಿಂದನೆ ಮಾಡಿಕೊಂಡ್ರು. ಅವ್ರು ಇವರಿಗೆ ಶಾಪ ಕೊಡೋದು, ಇವ್ರು ಅವರಿಗೆ ಶಾಪ ಕೊಡೋದು, ಹೀಗೆಲ್ಲ ಮಾಡಿಕೊಂಡ್ರು. ಅವರಲ್ಲಿ ವಿರೋಧ ಇರಬೇಕು. ಅವ್ರು ಇವರಿಗೆ ಶಾಪ ಕೊಟ್ಟಿದ್ದಾರೆ, ಇವ್ರು ಅವರಿಗೆ ಶಾಪ ಕೊಟ್ಟಿದ್ದಾರೆ ಅಂದ್ರೆ ಅವರಲ್ಲಿ ವಿರೋಧ ಬರಬೇಕು. ಅವರಲ್ಲಿ ವಿರೋಧ ಬರಬೇಕಾದ್ರೆ ಶಿವ ವಿಷ್ಣುಗಳಲ್ಲಿ ವಿರೋಧ ಇರಲೇಬೇಕು. ಶಿವನಲ್ಲೂ ವಿಷ್ಣುವಿನಲ್ಲೂ ವಿರೋಧ ಇರೋದ್ರಿಂದಲೇನೆ ಅವರ ಭಕ್ತರಾದಂತಹ ನಂದಿಗೂ ಭೃಗು ಮೊದಲಾದವರಿಗೂ ವಿರೋಧ ಬರಬೇಕು. ಹೀಗೆ ಪ್ರಸಕ್ತವಾಯಿತು ವಿರೋಧ ರೂಪವಾದ ಭೇದ. ಆ ಭೇದವನ್ನು ಪರಿಹಾರ ಮಾಡಿಕೊಳ್ಳಬೇಕಾದದ್ದು ಸೂಕ್ತವೇ. ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ತಾತ್ಪರ್ಯದಲ್ಲಿ ಭಿದಾಂ ನ ಪಶ್ಯತಿ ಅಂದ್ರೆ ಪರಸ್ಪರ ವೈಮನಸ್ಯವನ್ನ ಕಾಣಬಾರದು, ಅತ್ಯಂತ ಪ್ರೀತಿಯಿಂದ ಇರಬೇಕು ಅಂತ ಹೇಳಿದ್ದು ಮಧ್ವಾಚಾರ್ಯ. ಭಿದಾಂ ನ ಪಶ್ಯತಿ ಅಂದ್ರೆ ಪರಸ್ಪರ ವೈಮನಸ್ಯ ಇರಬಾರದು. ಅವ್ರ ಮೇಲೆ ಇವರಿಗೂ ಪ್ರೀತಿ ಇರಬೇಕು, ಇವ್ರ ಮೇಲೆ ಅವರಿಗೂ ಪ್ರೀತಿ ಇರಬೇಕು ಅಂತ. ವಿಶೇಷತಃ ಪ್ರಿಯತ್ವ ದೃಷ್ಟಿ ಅಂತ ಹೇಳಿದ್ದು. ಆಮೇಲೆ ಭಾಗವತದ ಶ್ಲೋಕದಲ್ಲಿ ಈಗ 54ನೇ ಶ್ಲೋಕದಲ್ಲಿ ತ್ರಯಾಣಾಂ ಏಕಭಾವಾನಾಂ ಅಂತಿದೆ. ಏಕಭಾವ, ಐಕಮತ್ಯವುಳ್ಳವರು ತ್ರಿಮೂರ್ತಿಗಳು, ಅವರಲ್ಲಿ ಪರಸ್ಪರ ವಿರೋಧ ಇಲ್ಲ, ಅವರಿಗೆ ಭೇದವನ್ನ ತಿಳಿಬಾರದು, ವಿರೋಧವನ್ನ ತಿಳಿಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏಕಭಾವಾನಂ ಅಂದ್ರೆ ಏಕೋ ಭಾವ ಸ್ವರೂಪಂ ಯೇಷಾಂ ಅಂತ ಆ ರೀತಿ ಅರ್ಥ ತಿಳ್ಕೊಳ್ಬಾರದು. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹಾಗೆ ಮಾಡಿದ್ದಾರೆ. ಭಾವ ಅಂದ್ರೆ ಸ್ವರೂಪಂ ಅಂತ, ಒಂದೇ ಸ್ವರೂಪ, ಸ್ವರೂಪದಲ್ಲಿ ಭೇದ ತಿಳ್ಕೊಳ್ಬಾರದು ಅಂತ. ಅದು ಚೆನ್ನಾಗಿರೋದಿಲ್ಲ. ಹಾಗೆ ಮಾಡಿದರೆ ಅನೇಕ ಪ್ರಮಾಣಗಳ ವಿರೋಧನೂ ಬರ್ತದೆ, ಅದು ಸ್ವರಸವೂ ಅಲ್ಲ. ಭಾವ ಅಂದ್ರೆ ಅದು ಸ್ವರೂಪ ಅಂತ ಅರ್ಥ ಅಲ್ಲ. ಭಾವ ಅಂದ್ರೆ ಅಭಿಪ್ರಾಯ. ಏಕಭಾವಾನಂ ಅಂದ್ರೆ ಎಲ್ಲರ ಮೂರು ಜನರ ಅಭಿಪ್ರಾಯ ಒಂದೇ, ಅವರಲ್ಲಿ ಐಕ್ಯಮತ್ಯ ಇದೆ. ಐಕಮತ್ಯ ಅಂದ್ರೆ ಮತಿಯಲ್ಲಿ ಐಕ್ಯ, ಅವರ ಬುದ್ಧಿ ಒಬ್ರಿಗೊಬ್ರು ಪರಸ್ಪರ ವಿರೋಧ ಮಾಡ್ತಕ್ಕಂಥವ್ರಲ್ಲ ಅಂತ ಹಾಗೆ ಅಭಿಪ್ರಾಯ. ಇದನ್ನೆಲ್ಲ ಯುಕ್ತಿ ಮಲ್ಲಿಕಾದಲ್ಲಿ ವಾದಿರಾಜ ಸ್ವಾಮಿಗಳು ಇದೇ ಪ್ರಕರಣವನ್ನು ತಗೊಂಡು ಬಹಳ ಸೊರಸವಾಗಿ ಭೇದ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಭೇದ ಸೌರಭ ಅಂತ ಯುಕ್ತಿ ಮಲ್ಲಿಕಾದಲ್ಲಿ ಬರ್ತಕ್ಕಂತಹ ಒಂದು ಭಾಗ. ಅಲ್ಲಿ ವಾದಿರಾಜರು ಇದೇ ರೀತಿ ಅನೇಕ ಕಡೆಯಲ್ಲಿ ಬರುವ ವಾಕ್ಯಗಳನ್ನು ಉದಾಹರಣೆ ಮಾಡಿಕೊಂಡು ಭೇದವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಈ ಪ್ರಕರಣವನ್ನು ತಗೊಂಡಿದ್ದಾರೆ. ಇದೇ 3 ಶ್ಲೋಕಗಳನ್ನು ತಗೊಂಡು ಈ ಭಾಗವತ ಭೇದವನ್ನು ಹೇಗೆ ಪ್ರತಿಪಾದನೆ ಮಾಡಿದೆ. ಯಾಕೆಂದ್ರೆ ಈ 3 ಶ್ಲೋಕಗಳು ಅಭೇದವನ್ನು ಹೇಳ್ತಾ ಇದೆ ಪರಸ್ಪರ ತ್ರಿಮೂರ್ತಿಗಳಲ್ಲಿ ಅಂತ ಇಟ್ಟುಕೊಂಡು ಅನೇಕ ಜನ ಮೋಸ ಹೋಗಿದ್ದಾರೆ. ಅದಕ್ಕೆ ಅದೇ 3 ಶ್ಲೋಕಗಳನ್ನೇ ತಗೊಂಡು ವಾದಿರಾಜ ಸ್ವಾಮಿಗಳು ಈ ಭಾಗವತದ ಈ 3 ಶ್ಲೋಕಗಳೇ ಯಾವ ರೀತಿ ಭೇದವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅನ್ನೋದನ್ನ ಈ ರೀತಿ ಬಹಳ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ಈ ಪ್ರಸಂಗದಲ್ಲಿ ಅದನ್ನು ಹೇಳಲೇಬೇಕು. ಅದನ್ನು ಹೇಳಿ ಮುಗಿಸಿದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ ನಾರಾಯಣಾಚಾರ್ಯ, ಸೊ ಇದು ದಂಡ್ಯ ವಿಷಯ ಅಂತ ಹೇಳಿದ್ರಿ ನೀವು. ಈ 52ನೇ ಒಂದು ಅಲ್ಲಿ ಸರಿ ಅರ್ಥ ಅಲ್ಲ ನಂಗೆ. ಅರ್ಥ ಆಯ್ತು, ಹರೇಹೇ ವಶತ್ವ ದೃಷ್ಟಿಹಿತು ಭೂತಾನಾಂ ಅಪೃಥಕ್ ದೃಷ್ಟಿ. ಅಲ್ಲಿ ಬಂದು ಹರಿಯೋಳ ವಶದಲ್ಲಿ ಇರೋದ್ರಿಂದ ಅದು ಬಂದು ಪರಮಾತ್ಮದ ಜೀವನಿಗೆ ಬಂದು ಅಭೇದ ತಿಳ್ಕೊಬೇಕಾದೆ. ಅದು ಏನು ಇಲ್ಲಿ ಅಥವಾ ಅಂತ ವ್ಯವಸ್ಥಿತ ವಿಕಲ್ಪ ಇದೆ ಇಲ್ಲಿ. ಈಗ ಶಾಸ್ತ್ರದಲ್ಲಿ ಎಲ್ಲಿಯಾದರೂ ಭಗವಂತನಿಗೂ ಮತ್ತು ಜೀವರಿಗೂ ಅಭೇದವನ್ನ ಹೇಳಿದ್ರೆ, ಜೀವರಿಗೂ ಪರಮಾತ್ಮನಿಗೂ ಅಭೇದವನ್ನ ಎಲ್ಲಿಯಾದರೂ ಹೇಳಿದ್ರೆ ಅದು ವಶತ್ವ ದೃಷ್ಟಿಯಿಂದ ಅಂತ ಇಟ್ಟುಕೊಳ್ರಿ. ಅಂದ್ರೆ ಆ ಜೀವರು ಪರಮಾತ್ಮನ ವಶರಾಗಿದ್ದಾರೆ, ಅಧೀನರಾಗಿದ್ದಾರೆ ಅನ್ನೋ ಅಭಿಪ್ರಾಯದಿಂದ ಐಕ್ಯವನ್ನ ಹೇಳಿರ್ತದೆ. ಜೀವರಲ್ಲಿ ಪರಸ್ಪರವಾಗಿ ಅಭೇದವನ್ನ ಹೇಳಿದ್ರೆ ಈ ಜೀವ ಆ ಜೀವನಿಗಿಂತ ಅಭಿನ್ನ ಅಂತ, ಹೀಗೆ ಜೀವ ಮತ್ತು ಜೀವರಲ್ಲಿ ಪರಸ್ಪರವಾಗಿ ಅಭೇದವನ್ನು ಹೇಳಿದ್ರೆ ಪ್ರಿಯತ್ವ ದೃಷ್ಟಿ ಇಟ್ಟುಕೊಳ್ಳಿ.
ಪ್ರಿಯತ್ವ ಅಲ್ಲಿ ದೃಷ್ಟಿ ಅಥವಾ ಪ್ರಿಯತೆ ದೃಷ್ಟಿಗ ಅಥವಾ ಅಂದ್ರೆ ಅಲ್ಲಿ ಪ್ರಿಯತ್ವ ದೃಷ್ಟಿ ಅಂದ್ರೆ ಪ್ರೀತಿಯಿಂದ ಕಾಣಬೇಕು. ಒಬ್ಬ ಜೀವ ಮತ್ತೊಬ್ಬ ಜೀವನನ್ನ ಪ್ರೀತಿಯಿಂದ ಕಾಣಬೇಕು ಅಂತ ಅರ್ಥ. ಪರಸ್ಪರ ವಿರೋಧ ಮಾಡ್ಕೊಳ್ಬಾರ್ದು. ಅವರ ಮೇಲೆ ಇವರಿಗೆ ಪ್ರೀತಿ ಇರಬೇಕು, ಇವ್ರ ಮೇಲೆ ಅವರಿಗೆ ಪ್ರೀತಿ ಇರಬೇಕು, ವಿರೋಧ ಮಾಡ್ಕೊಳ್ಬಾರ್ದು, ಐಕಮತ್ಯ. ಈಗ ನಾವು ಹೇಳಿದ್ವಲ್ಲ ಏಕಮತಿ, ಅವರಿಗೂ ಇವ್ರಿಗೂ ಐಕಮತ್ಯ ಇರಬೇಕು, ಪರಸ್ಪರ ಪ್ರೀತಿಯಿಂದ ಕಾಣಬೇಕು ಒಬ್ಬ ಜೀವ ಮತ್ತೊಬ್ಬ ಜೀವನನ್ನ ಅನ್ನೋ ಅಭಿಪ್ರಾಯದಿಂದ ಜೀವರಲ್ಲಿ ಅಭೇದ ಇರಬೇಕು ಅಂತ ಹೇಳಿರ್ತಾರೆ. ಇನ್ನು ತ್ರಿಮೂರ್ತಿಗಳಲ್ಲಿ ಹೇಳಿದ್ರೆ ಅಭೇದವನ್ನ ಅಂದ್ರೆ ಹರಿಹರ ಬ್ರಹ್ಮ ಈ ಮೂರು ಜನರಲ್ಲಿ ಅಭೇದವನ್ನ ಎಲ್ಲಿಯಾದ್ರೂ ಹೇಳಿದ್ರೆ ಆವಾಗ ಭಗವಂತನಿಗೆ ಈ ಇಬ್ಬರ ಮೇಲೆ, ಬ್ರಹ್ಮ ಮತ್ತು ರುದ್ರದೇವರ ಮೇಲೆ ಅತ್ಯಂತ ಪ್ರೀತಿ ಇದೆ, ಹೆಚ್ಚಿನ ಪ್ರೀತಿ ಇದೆ. ಆ ಕಾರಣದಿಂದ ಮೂರು ಜನರಲ್ಲಿ ಅಭೇದ ಇದೆ ಅಂತ ಹೇಳಿರ್ತಾರೆ. ಎಲ್ಲಾ ಜೀವರ ಜೊತೆಗೆ ಅಭೇದವನ್ನ ಹೇಳಿದ್ರೆ ವಶತ್ವ ದೃಷ್ಟಿಯಿಂದ ಅಭಿಪ್ರಾಯ. ಪ್ರತ್ಯೇಕವಾಗಿ ಹರಿಹರ ಬ್ರಹ್ಮರಲ್ಲಿ ಅಭೇದ ಇದೆ ಅಂತ ಹೇಳಿದ್ರೆ ಅವರ ಮೇಲೆ ಅತ್ಯಂತ ಪ್ರೀತಿ, ಹೆಚ್ಚಿನ ಪ್ರೀತಿ ಇದೆ ಅಂತ. ವಿಶೇಷತಃ ಬ್ರಹ್ಮಾದೀನಾಂ ಅಂತ, ಬ್ರಹ್ಮಾದೀನಾಂ ವಿಶೇಷತಃ, ವಿಶೇಷವಾದ ಪ್ರೀತಿ ಇದೆ ಅವರ ಮೇಲೆ ಭಗವಂತನಿಗೆ ಅನ್ನೋ ಅಭಿಪ್ರಾಯದಿಂದ ಐಕ್ಯ ಹೇಳಿರ್ತಾರೆ. ಸೊ ಈ 3 ಪಾಯಿಂಟ್ ಬಂದು ಈ ಶ್ಲೋಕದಲ್ಲಿ ಬಂದು ಎಲ್ಲಿ ಕೂಡುತ್ತೆ? ಭೇದೇನ ಅಜ್ಞಃ ಯೋನ ಪಶ್ಯತಿ ವೈಭಿದಾಂ ತ್ರಯಾಣಾಂ ಏಕಭಾವಾನಾಂ ಅಂತಿದೆಲ್ಲ ಕೊನೆ ಶ್ಲೋಕದಲ್ಲಿ. ತ್ರಯಾಣಾಂ ಏಕಭಾವಾನಾಂ, 3 ಜನರು ಏಕಭಾವವುಳ್ಳವರು ಅಂದ್ರೆ ಒಂದೇ ರೀತಿ ಅಭಿಪ್ರಾಯವುಳ್ಳವರು 3 ಜನ. ಅವರಲ್ಲಿ ಭೇದವನ್ನ ಕಾಣಬಾರದು ಅಂದ್ರೆ ಬುದ್ಧಿಯಲ್ಲಿ ಭೇದ ಇಲ್ಲ ಅವರಿಗೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ತ್ರಯಾಣಾಂ ಅಂದ್ರೆ ಒಳಗಿರುವ ಭಗವಂತನ ತನ್ನ 3 ರೂಪಗಳು, ಬ್ರಹ್ಮನೊಳಗಿರುವ ಬ್ರಹ್ಮರೂಪ, ರುದ್ರನೊಳಗಿರುವ ರುದ್ರರೂಪ ಮತ್ತು ವಿಷ್ಣುವಿನ ಒಳಗಿರುವ ತನ್ನ ಸ್ವತಃ ತಾನು ಹರಿ. ಈ 3 ಜನರು ಕೂಡ ಒಬ್ಬರೇ, ಅವರಲ್ಲಿ ಪರಸ್ಪರ ಭೇದ ಇಲ್ಲ, ಅದರಲ್ಲಿ ಸ್ವರೂಪ ಭೇದವೇ ಇಟ್ಟುಕೊಳ್ಬೇಕಲ್ಲಿ. ಯೋನ ಪಶ್ಯತಿ ವೈಭಿದಾಂ, ಅವರ ಸ್ವರೂಪಗಳಲ್ಲಿ ಯಾರು ಭೇದವನ್ನ ಕಾಣೋದಿಲ್ವೋ ಅವನು ಸಶಾಂತಿ ಮದಿಗಚ್ಚತಿ. ಯಾಕೆ ಅಂದ್ರೆ ಅವನೇ ಎಲ್ಲ ಸರ್ವಭೂತಾತ್ಮನ, ಎಲ್ಲ ಜೀವರ ಅಂತರ್ಯಾಮಿಯಾಗಿರೋನು ಅವನೇ. ಸೊ ಇದು ಒಂದು 54ನೇ ಇರುವ ಶ್ಲೋಕಕ್ಕೆ ತಾತ್ಪರ್ಯ ಎಲ್ಲದಕ್ಕೂ 3ಕ್ಕೂ ಬಂತು. ಪುಮಾನ್ ಯಥಾ ಸ್ವಾಂಗೇಶು ಶಿರಪಾಣ್ಯಾದಿಶು ಅನ್ನೋದು 53ನೇ ಶ್ಲೋಕ. ಅಲ್ಲಿ ತನ್ನ ಅಂಗಾಂಗಗಳು ಪರಕೀಯ ಅಂತ ತಿಳ್ಕೊಳ್ಬಾರ್ದು, ಯಾರು ತಿಳ್ಕೊಳ್ಳೋದಿಲ್ಲ. ಹೇಗೋ ಹಾಗೆ ನನ್ನನ್ನ ಸರ್ವೋತ್ತಮನ ಅಂತ ತಿಳಿತಕ್ಕಂಥ ಜ್ಞಾನಿ ನನ್ನವರಾದ ಜೀವರನ್ನ ಪರಕೀಯ ಅಂತ ತಿಳ್ಕೊಳ್ಬಾರ್ದು ಅಂತ. ಜೀವರಿಗೂ ಪರಮಾತ್ಮನಿಗೂ ಇಲ್ಲಿ ಅವರು ನನಗೆ ಅತ್ಯಂತ ಪ್ರೀತಿ ಪಾತ್ರರು, ನನ್ನ ವಶದಲ್ಲಿರ್ತಕ್ಕಂಥವ್ರು ನನಗೆ ಅತ್ಯಂತ ಪ್ರೀತಿ ಪಾತ್ರರು ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ಅವರಲ್ಲಿ ಪರಸ್ಪರ ಭೇದ ಮಾಡಬೇಡ್ರಿ ಅಂದ್ರೆ ನನಗೆ ವಿರುದ್ಧ ಅವರು ಅಂತ ತಿಳ್ಕೊಳ್ಬೇಡ್ರಿ ಅಂತ ತನ್ನೊಳಗೆ ತನಗೆ ಹೇಳ್ತಾ ಇರೋದು ಮೊದಲನೇ ಶ್ಲೋಕ. ಭೇದೇನ ಅಜ್ಞಃ ಅನುಪಶ್ಯತಿ ದೇಹಾತ್ಮ ಬುದ್ಧಿ. ನನ್ನನ್ನು ಆಶ್ರಯಿಸಿಕೊಂಡಿದ್ದಾರೆ ಎಲ್ಲ ಬ್ರಹ್ಮಾದಿ ಜೀವರು, ಅವರನ್ನ ಬೇರೆ ಅಂತ ತಿಳ್ಕೊಳ್ಬೇಡ್ರಿ ಅಂದ್ರೆ ಅವರು ಸ್ವತಂತ್ರ ಅಂತ ತಿಳ್ಕೊಳ್ಬೇಡ್ರಿ, ಅವರೆಲ್ಲ ನನ್ನ ವಶರಾಗಿದ್ದಾರೆ ಅಂತ. ವಶತ್ವ ಬುದ್ಧಿ ಮೊದಲನೇ ಶ್ಲೋಕ, ವಶತ್ವ ಬುದ್ಧಿ. ಎರಡನೇ ಶ್ಲೋಕ ಐಕಮತ್ಯ, ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಾರೆ, ಪ್ರಿಯತ್ವ ದೃಷ್ಟಿ. ಮೂರನೇ ಶ್ಲೋಕ ಅತ್ಯಂತ ಪ್ರಿಯತ್ವ ದೃಷ್ಟಿ. 3 ಜನ ಮೂರು ಜನರಲ್ಲಿ ತ್ರಿಮೂರ್ತಿಗಳಲ್ಲಿ ಅತ್ಯಂತ ಪ್ರಿಯತ್ವ ದೃಷ್ಟಿ. ಫಸ್ಟ್ ಶ್ಲೋಕ ಬಂದು 51 ಬಂದು ಹರಿ ಮತ್ತು ಜೀವ, ಎರಡನೇ ಶ್ಲೋಕ ಜೀವ, ಮೂರನೇ ಶ್ಲೋಕ ಬಂದು ಬ್ರಹ್ಮದೇವರಲ್ಲಿ ತ್ರಿಮೂರ್ತಿಗಳಲ್ಲಿ. ಓಕೆ ಆಯ್ತು, ಕ್ಲಾರಿಟಿ ಬಂತ ಸರ್. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ಹರೇ ನಮಃ. ನಮಸ್ಕಾರ ಗುರುಗಳೇ. ನಾರಾಯಣ.